ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಸರ್. ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಹಂಚ್ಕೊಳ್ಳೋದು ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಹೇಳಿ, ಡೈರೆಕ್ಟಾಗಿ ಬನ್ನಿ, ಪರವಾಗಿಲ್ಲ. ನಿಮ್ಗೇನಾರು ಇದ್ರೆ ಡೈರೆಕ್ಟಾಗಿ ಕೇಳಿ, ಯಾಕಂದರೆ ಇಂಡೈರೆಕ್ಟಾಗಿ ಟಾಂಟ್ ಕೊಡೋನು ನಾನಲ್ಲ, ನನ್ನ ಸ್ನೇಹಿತರು ಅಲ್ಲ. ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಅಂತ ಮಾತ್ರಕ್ಕೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರಿಗೂ ಇವತ್ತು ಉಪಸ್ಥಿತಿ ಇದ್ದರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಹುಡುಗ, ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹುಡುಗ ಸರ್, ಅವನಿಗೇನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ಇಟ್ಕೊಳ್ಳೋದು ನಾನು, ಆಮೇಲೆ ಅವನಿಗೆ ತೊಂದರೆ ಆಯಿತು. ಓಕೆ, ಅವನೊಂದು ಮಾತು ಹೇಳ್ತಾನೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರೀದು ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ, ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ, ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅಂದ್ಕೊಳ್ಳೋಣ, ಅದಕ್ಕೆ ನಾವು ಬಿಡಲ್ಲ, ಮಾಡಿದ್ರು ಅಂದ್ಕೊಳ್ಳೋಣ. ಆ ವಾಹಿನಿ ಜವಾಬ್ದಾರಿ ತೊಗೊತಾರ ಸರ್, ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದವರೇ. ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನು ಮಾಡಿದ್ರು, ಅವ್ರ ಯಜಮಾನಂದಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕಿದ್ನ ಕೇಕ್ ಮೇಲೆ? ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬರು ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್.